ಸ್ನೇಹಿತರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿವಸ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ದೇಶದ ಎಲ್ಲ ಸರ್ಕಾರಗಳಿಗೂ ಕೂಡ ಒಂದು ಸಂದೇಶ ಮಾಡಿದೆ. ಫ್ರೀ ಬೀಸ್, ಉಚಿತ ಕೊಡುಗೆಗಳನ್ನ ಕೊಡ್ತಾ ಇದ್ದೀರಲ್ಲ ಎಟ್ ದ ಕಾಸ್ಟ್ ಆಫ್ ದ ಗವರ್ನಮೆಂಟ್, ಅದು ಸರಿಯಲ್ಲ. ಜನಗಳನ್ನ ಎಂಪವರ್ಮೆಂಟ್ ಮಾಡಿ, ಉದ್ಯೋಗ ಕೊಡಿ, ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ, ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡಿ. ಆದರೆ ಉಚಿತವಾಗಿ ಹಣ ಕೊಡುವಂಥದ್ದನ್ನು ಯಾರು ಒಪ್ಪಲ್ಲ. ಅದು ಸರ್ಕಾರ ನಡೆಸೋರ ಖುಷಿಗೆ ಅವ್ರು ಚುನಾವಣೆಗೆ ಮತ್ತೆ ಗೆಲ್ಲೋದಕ್ಕೆ ಇದು ಮಾಡ್ಕೋತಾ ಇದ್ದೀರಿ ಹೊರತು ಜನರ ಅನುಕೂಲಕ್ಕೆ ಅಲ್ಲ ಅಂತಕ್ಕಂಥದ್ದನ್ನ ಭಾಳ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವನ್ನು ತಪ್ಪಿಸಬೇಕೇ ಹೊರತು ತಿರುಗಿ ನೀವು ಯಾವನಿಗೂ ದುಡ್ಡು ಕೊಡ್ತಾ ಹೋದ್ರೆ ಏನಾಗುತ್ತೆ? ಅದಕ್ಕೆ ಅದೊಂದು ಯಾವುದೇ ಮಾನದಂಡಗಳು ಇಲ್ಲ, ಯಾವುದೇ ಮಾನದಂಡ ಇಲ್ಲ ಅಲ್ಲ. ಅದನ್ನೇ ತಾನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮಾದೇವಪ್ಪ ನಿನ್ನ ಹೆಡ್ತಿಗೂ ಫ್ರೀ, ನನ್ನ ಹೆಡ್ತಿಗೂ ಏನ್ರಿ ಇದು, ನಿನ್ನ ಹೆಡ್ತಿಗೂ ಫ್ರೀ, ನನ್ನ ಮಾನದಂಡವೇ ಇಲ್ಲ. ಯಾಕೆ ನಾನು ಕೂಡ ಕಾಂಗ್ರೆಸ್ಸಲ್ಲಿ ಭಾಳ ವರ್ಷಗಳ ಕಾಲ ಇದ್ದು ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸುವಲ್ಲಿ ನಾವು ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ಅಲ್ಲಿ ಓಲ್ಡ್ ಏಜ್ ಪೆನ್ಷನ್ ಒಂದು ಮಾನದಂಡ, 65 ವರ್ಷ ಆಗಿರ್ಬೇಕು ನೀವು, ಆಯಿತಾ? ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ 70% ಹ್ಯಾಂಡಿಕ್ಯಾಪ್, ಎಲ್ಲದಕ್ಕೂ ಮಾನದಂಡ ಇದೆ. ಏನ್ರಿ ಏನು ಇಲ್ಲದೇ ಸಿದ್ದರಾಮಯ್ಯ ಕೊಟ್ಟ ಅಂತ ಹೇಳಿಸ್ಕೋಬೇಕು. ಸರ್ಕಾರಿ ದುಡ್ಡಲ್ಲಿ ಮುಖ್ಯಮಂತ್ರಿಗಳು ನಿಮ್ಮ ಸರ್ಕಾರಿ ದುಡ್ಡನ್ನು ಜನರ ದುಡ್ಡಲ್ಲಿ ಪ್ರಚಾರ ತಗೊಳ್ಳೋಕೆ ಈ ಥರ ಮಾಡ್ತಿದ್ದೀರಲ್ಲ, ನ್ಯಾಯನ ಇದು? ನ್ಯಾಯನ? ಇದೇನಿದ್ರು ಕೂಡ ರಾಜಕೀಯ ಪಕ್ಷಗಳ ಮತ ಗಳಿಕೆಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀವಿ. ಫ್ರೀ ಬೀಸ್, ಅದನ್ನು ಸುಪ್ರೀಂ ಕೋರ್ಟ್ ಇದೇ ಥರ ಹೋದರೆ ದೇಶ ದಿವಾಳಿ ಎದ್ದು ಹೋಗುತ್ತೆ. ಮುಂದೆ ಬರತಕ್ಕಂಥ ಸರ್ಕಾರಗಳು ಏನೂ ಇರಲ್ಲ ಮಾಡಲಿಕ್ಕೆ. ಅಭಿವೃದ್ಧಿ ನಾಶ ಆಗ್ತದೆ. ಅಭಿವೃದ್ಧಿಯೇ ಕುಂಠಿತ ಇರೋದೇ ಇಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಅದರ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಎಚ್ಚರಿಸಿದ್ದಾರೆ ಇನ್ ಎ ಬೆಂಚ್. ಸೊ ಹಾಗಾಗಿ ಇದು ಇವತ್ತು ದಿವಸ ಇದೆಲ್ಲ ಚರ್ಚೆ ಆಗ್ಬೇಕು. ಜನಗಳು ಸುಮ್ಮನೆ ಏನಾಗಿ ಪಾಡು ಹೋಗ್ತಾವ್ರೆ. ರಾಜಕೀಯ ಪಕ್ಷಗಳು ಅವ್ರಿಗೆ ಏನು ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ರಾಜಕೀಯ ಪಕ್ಷಗಳು ಅದರ ಜನಪ್ರತಿನಿಧಿಗಳು ಹೋಗ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ಅಂತಕ್ಕಂಥದ್ದು. ಒಳ್ಳೆ ದುಡ್ಡಿದೆಯಾ ನಿಮ್ಮ ಹತ್ರ? ಇದೆಲ್ಲ ಯಾವಾಗ ಮಾಡೋದು? ನಮ್ಮ ಹತ್ರ ನಮ್ಮ ಬಡ್ಜೆಟ್ಗೆ ಮೀರಿ ಎಕ್ಸಸ್ ದುಡ್ಡಿದ್ದಾಗ ಇವೆಲ್ಲ ಫ್ರೀ ಬೀಸ್ಬೇಕು. ದುಡ್ಡೇ ಇಲ್ವಲ್ರಿ. ಸಿದ್ದರಾಮಯ್ಯನವರೇ 7.5 ಲಕ್ಷ ಕೋಟಿ ಸಾಲ, ಅದರಲ್ಲಿ 5 ಲಕ್ಷ ಕೋಟಿ ಸಾಲ ಮಾಡಿರೋರೇ ನೀವು. ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅಂತ ನೀವೇ ಬೆಂತಟ್ಕೊತೀರ. ನಾನೇ ಬೆಸ್ಟ್ ಫೈನಾನ್ಸ್, ನೀವೇ ಬೆಂತಟ್ಕೋತೀರ. ನಿಮಗೆ ಈ ಚರಿತ್ರೆನೇ ಗೊತ್ತಿಲ್ಲಲ್ಲ ಸಿದ್ದರಾಮಯ್ಯನವರೇ. ಈ ಕರ್ನಾಟಕ ರಾಜ್ಯದ ರಾಜಕೀಯ ಚರಿತ್ರೆ, ಇದರ ಅಭಿವೃದ್ಧಿ ಆಡಳಿತದ ಚರಿತ್ರೆಯೇ ಗೊತ್ತಿಲ್ವಲ್ಲಪ್ಪ. ನಿಜಲಿಂಗಪ್ಪನವ್ರ ಕಾಲದಲ್ಲಿ ನಮ್ಮ ಕುರುಬು ಸಮಾಜದವರೇ ಇದ್ದರು, ಟಿ ಮರಿಯಪ್ಪ ಅಂತೇಳಿ. ಈಗ ಕುರುಬರಿದಾಗ್ಬಿಟ್ಟಿದ್ದೀನಿ ಅಂತ ಇಲ್ಲ, ಯಾರೂ ಏನೋ ಅಸೂಯೆ ಪಟ್ಟವರಲ್ಲ. ಟಿ ಮರಿಯಪ್ಪ ಅಂತ ನಾಗಮಂಗಲದವರು ಅಲ್ಲಿಂದ ಗೆದ್ದು ಬರ್ತಾಯಿದ್ರು. ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅವತ್ತು ನಿಜಲಿಂಗಪ್ಪನವ್ರ ಕಾಲದಲ್ಲಿ. ಹಾಗಾಗಿ ನಮ್ಮಲ್ಲೇ ರಾಜಶೇಖರ ಮೂರ್ತಿಯವ್ರಿಗಿಲ್ವೇ, ಮೊಯ್ಲಿಯವರು, ಗೋರ್ಪಡೆಯವರು, ಎಂತೆಂಥ ಫೈನಾನ್ಸ್ ಅಯ್ಯೋ ನಾನು ಇವನ್ನೆಲ್ಲ ಏನು ಮೀರಿಸಿದೆಯಪ್ಪ ಹೇಳಿ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಏನಪ್ಪ ಅಂತಂದರೆ ಜನಕ್ಕೆ ಕೊಟ್ಟು ಸಮಾಜನೂ ಬೆಳಿಬೇಕು, ಅವರು ಬೆಳಿಬೇಕು, ದೇಶನೂ ಬೆಳಿಬೇಕು. ಆ ಥರ ಎಂತೆಂಥ ಕಾರ್ಯಕ್ರಮ ಕೆಲವರು ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ. ಸಬ್ಸಿಡಿ
60-40. ನಾನೊಂದು 50 ಕೊಡ್ತೀನಿ, ನೀನೊಂದು 50 ಹಾಕಪ್ಪ. ಫುಲ್ ಫುಲ್ ಇಲ್ಲ, ಫುಲ್ ಫ್ರೀ ಇಲ್ಲ. ಎಂತೆಂಥ ಕಾರ್ಯಕ್ರಮಗಳು ಅಯ್ಯೋ ರಾಮನೇ. ಹಾಗಾಗಿ ಇಷ್ಟೊಂದು ಸಾಲ ಇಟ್ಕೊಂಡು ನೀವು ಫ್ರೀ ಬೀಸ್ ಇಷ್ಟು ಕೊಡ್ತಿರಲ್ಲ ನೀವು, ಅದು ಎಷ್ಟು 1,00,000 ಕೋಟಿ ಮೀರ್ತದೆ. ಏನಪ್ಪ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರೇ, 1,00,000 ಕೋಟಿ ಖರ್ಚು ಮಾಡಿದರೆ ಅಪ್ಪರ್ ಕೃಷ್ಣ ಕಂಪ್ಲೀಟ್ ಆಗಿಬಿಡ್ತಿತ್ತಲ್ಲ. ಎಷ್ಟು ದುಡಿಯೋ ಕೈಗೆ ಉದ್ಯೋಗ ಸಿಗ್ತಾಯಿತ್ತು, ನೀರಾವರಿ ಎಷ್ಟಾಗ್ತಾಯಿತ್ತು, ಏನೆಲ್ಲ ಬೆಳೆಗಳು ಬೆಳೀತಾಯಿದ್ರು, ಜನರ ಆರ್ಥಿಕ ಶಕ್ತಿ ಎಷ್ಟು ಹೆಚ್ಚಾಯಿತು. ಅದೆಲ್ಲ ಏನು ಯೋಚನೆ ಇಲ್ವ ಸಿದ್ದರಾಮಯ್ಯರವರು ನಿಮಗೆ? 1,00,000 ಕೋಟಿ ಖರ್ಚು ಮಾಡಿದರೆ ಒಂದು ಸಾರಿಗೆ ಇಡೀ ಅಪ್ಪರ್ ಕೃಷ್ಣ ನಿಮಗೆ ನೀರಾವರಿ ಆಗೋಗ್ತಿತ್ತಲ್ಲಪ್ಪ. ಈಗ ಅದ್ರ ಜೊತೆಗೇನು ಸುಮ್ಮನೆ ಇದ್ದೀರಿ ನೀವು? ಜನರಿಗೆ ಹೆಂಡ ಕುಡಿಸಿ ಫ್ರೀ ಕೊಡ್ತಾಯಿದ್ದೀರಿ ಹೆಂಡ. ಅಯ್ಯೋ, ಇಲ್ಲಿ ಗಾಂಧಿ ಅಂತೀರಿ ನೀವು, ಗಾಂಧಿ ಬಗ್ಗೆ ಚಳುವಳಿ ಮಾಡ್ತಾಯಿದ್ದೀರಾ. ಗಾಂಧಿ ಹೆಸರನ್ನ ಹಾಳು ಮಾಡ್ತಾ ಇಲ್ವೇನ್ರಿ? ಹೆಂಡ ಕುಡಿಸಿ ಇದೇ ಕರ್ನಾಟಕ ರಾಜ್ಯದ ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಯಶೋಧರಮ್ಮ ದಾಸಪ್ಪನವರು, ಮೈಸೂರಿನವರವರು, ನಮ್ಮ ಒಕ್ಕಲಿಗ ಸಮಾಜದ ಹೆಣ್ಣುಮಗಳು ರಾಜೀನಾಮೆ ಬಿಸಾಕಿದ್ರು ನಿಜಲಿಂಗಪ್ಪನ ಸರ್ಕಾರಕ್ಕೆ. ಸಮಾಜ ಕಲ್ಯಾಣ ನಿಜಲಿಂಗಪ್ಪ ತಗೋ ನಿನ್ನ ಮಂತ್ರಿಗಿರಿ, ಯಾರಿಗೆ ಬೇಕು? ಜನಕ್ಕೆ ಹೆಂಡ ಕುಡಿಸಿ ಜೀವನ ಹಾಳು ಮಾಡಿ ಯಾವ ಸಮಾಜ ಉದ್ಧಾರ ಮಾಡ್ತೀಯ ಅಂತ ರಾಜೀನಾಮೆ ಕೊಟ್ಟು, ಆವಾಗ ಇಲ್ಲಿ 64-65 ಬ್ಯಾನ್ ಆಯಿತು, ಸಾರಾಯಿ ಡ್ರೈ ಆಯಿತು. ಇವೆಲ್ಲ ಇದಾವಪ್ಪ ಚರಿತ್ರೆ. ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ಚರಿತ್ರೆಯನ್ನು ಸ್ವಾತಂತ್ರ್ಯ ಪೂರ್ವಕ್ಕೆ ಸ್ವಾತಂತ್ರ್ಯಾನಂತರದಲ್ಲಿ ಎಂತೆಂಥವ್ರು ಬಂದಿದ್ದಾರೆ, ಏನೇನು ಆಡಳಿತ ಕೊಟ್ಟರು, ಏನೇನು ಅಭಿವೃದ್ಧಿ, ಸ್ವಲ್ಪ ಓದ್ಕೊಳ್ಳಿ ಸಿದ್ದರಾಮಯ್ಯನವರೇ. ನಾನೇ ಅಂತಕ್ಕಂಥ ಹಮ್ಮು ಬಿಮ್ಮು ಅಹಂಕಾರ ದುರಂಕಾರಗಳನ್ನು ಬಿಟ್ಟು ಹಿಂದೆ ಏನೇನಾಯಿತು, ಯಾವ್ಯಾವ ಪುಣ್ಯಾತ್ಮರು ಏನೇನು ಮಾಡಿದ್ರು ಅದೆಲ್ಲ ಅರ್ಥ ಮಾಡ್ಕೊಡಿ. ಅದು ಬಿಟ್ಬಿಟ್ಟು 45,000 ಕೋಟಿ ಹೆಂಡದಿಂದ ಬರ್ತಾಯಿದೆ ಇವತ್ತು ರಾಜ್ಯದಲ್ಲಿ. 45,000 ಕೋಟಿ ಗಂಡರಿಗೆ ಹೆಂಡ ಕುಡಿಸಿ ಹೆಣ್ಮಕ್ಳಿಗೆ 2,000 ಉಚಿತ ಕೊಟ್ಟು ಏನು ಮಾಡಬೇಕು ಅಂತ ಈ ರಾಜ್ಯನ? ಇದೇನು ಆಡಳಿತನಾ? ಅಭಿವೃದ್ಧಿನಾ? ಛೇ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೂ ಈ ಥರ ಮಾಡಿರಲಿಲ್ಲ. ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದವರು, ನಿಮಗೆ ಕಾಂಗ್ರೆಸ್ಸೂ ಗೊತ್ತಿಲ್ಲ, ಕಾಂಗ್ರೆಸ್ ಕಾರ್ಯಕ್ರಮಗಳೂ ಗೊತ್ತಿಲ್ಲ. ಈಗ ಸುಮ್ಮನೆ ಏನೋ ಬಂದ್ರಿ, ಯಾವ ನಮ್ಮಂಥವ್ರು ಕರ್ಕೊಂಬಂದು ನಮಗೂ ಸಾಕಾಗಿ ಮಹಾತ್ಮ ಗಾಂಧಿ ಹತ್ರ ಹೋಗಿ ಕೂತ್ಬಿಡೋಣ ಅಂತ ಇದ್ದೀನಿ ಅಂತ ಹೇಳಿ. ಪಶ್ಚಾತ್ತಾಪ. ಈ ಸಿದ್ದರಾಮಯ್ಯನಂತ ಈ ರೀತಿ ಈ ರಾಜ್ಯವನ್ನು ಪೋಲ್ ಮಾಡ್ತಾ ಇರ್ತಕ್ಕಂಥ, ದಿಕ್ಕು ದೆಸೆ ಇಲ್ಲದೆ ಆಡಳಿತ ನಡೆಸ್ತಾ ಇರ್ತಕ್ಕಂಥ, ಅಭಿವೃದ್ಧಿಯೇ ಕಾಣದಂಥ ಈ ಕರ್ನಾಟಕವನ್ನು ಇಂಥವ್ರ ಕೈಗೆ ನಾವು ಕೊಟ್ಬಿಟ್ವಲ್ಲ ಅಂಥೇಳಿ ಪಶ್ಚಾತ್ತಾಪ ಸಭೆ ಮಾಡೋಣ ಅಂತ ನಾನು ಯೋಚನೆ ಮಾಡಿಬಿಟ್ಟಿದ್ದೀನಿ. ಅಂತ ಎಷ್ಟು ಜನ ಬರ್ತಾರೆ ಬರಲಿ ನೋಡೋಣ, ಯಾರು ಬರಲಿ ಒಬ್ಬನೇ ಕೂತ್ಕೊತೀನಿ ನಾನು. ಗಾಂಧಿ ಕೂತ್ಕೊಳ್ಳೋಣ. ಅಲ್ಲಪ್ಪ, ಗಾಂಧಿ ಹೆಸರು ಹೇಳ್ಕೊಂಡು ನೀವು ಜನರಿಗೆ 45,000 ಕೋಟಿ ಹೆಂಡ ಕೊಡಿಸ್ತಾ ಇದೆಯಲ್ಲಪ್ಪ. ಕುಡೀರಿ. ಇನ್ನು ಸಿದ್ದರಾಮಯ್ಯ ಯಾವ ಫಂಕ್ಷನಿಗೆ ಬಂದರೂ ಈ ಹುಡುಗರೆಲ್ಲ ಹೇಳೋದು ಕುಡೀರಿ ಅಂತ. ಏನ್ರಿ ಇದು? ಮಾನ ಮರ್ಯಾದೆ ಇದೇನ್ರಿ ಏನಾದರೂ ಕೂಡ? ಬಡ್ಜೆಟ್ ಯಾವ ಬಡ್ಜೆಟ್ ರೀ? ಪೂರ್ವಭಾವಿ ಬಡ್ಜೆಟ್. 17 ಬಾರಿ ಏನು ಕೊಟ್ಟಿದ್ದೀಯಪ್ಪ? ಈಗ ಬಡ್ಜೆಟ್ ಕೊಡ್ತೀನಿ ಅಂತೇಳಿ ಯಾವ ಬಡ್ಜೆಟ್ ಅದು? ಬಡ್ಜೆಟ್ಟು 4 ಲಕ್ಷ ಕೋಟಿಗೆ ಬಡ್ಜೆಟ್ ಕೊಡ್ತಾರಂತೆ. 7 ಲಕ್ಷ ಕೋಟಿ ಸಾಲ ಇದೆ. 7 ಲಕ್ಷ ಕೋಟಿ ಸಾಲ ಮಾಡಿಕೊಂಡು 4 ಲಕ್ಷ ಕೋಟಿ ಬಡ್ಜೆಟ್ ಕೊಡ್ತೀನಿ. ಯಾವ ಸೀಮೆ ಬಡ್ಜೆಟಪ್ಪ ಇದು? ಅದು ಯಾರು ಹೇಳಕ್ಕೆ, ಮೋದಿ ಮಾಡಿಲ್ವಾ, ಅವನು ಮಾಡಿಲ್ವಾ? ನೀನೇನು ಮಾಡಿದೆ ಹೇಳು? ಮೋದಿ ಮಾಡಿದಾರೆ ಬಿಟ್ಟಿದ್ದಾರೆ, ಅದು ಬೇರೆ ವಿಚಾರ. ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ರಲ್ಲಪ್ಪ, ನೀವೇನು ಮಾಡ್ತಾಯಿದ್ದೀರ ಆ ಜನಕ್ಕೆ? ಅದು ಹೇಳಿ.
ಅದು ಬಿಟ್ಬಿಟ್ಟು ನೆಗೆಟಿವ್ ಆಗಿ ಹೋಗ್ಬೇಡಿ. ಅವು ಮಾಡಿದ್ರಾ, ಇವು ಮಾಡಿದ್ರಾ? ನೋ, ದಟ್ಸ್ ನಾಟ್ ದಿ ರಿಪ್ಲೈ ಆಫ್ ಎ ಚೀಫ್ ಮಿನಿಸ್ಟರ್, ರೆಸ್ಪಾನ್ಸಿಬಲ್ ಚೀಫ್ ಮಿನಿಸ್ಟರ್. ಅಲ್ಲಪ್ಪ ಸಿದ್ದರಾಮಯ್ಯನವರೇ, ದಯವಿಟ್ಟು ಜನ ಕುರುಬುರಿ ಮೇಲೆ ನಂಬಿಕೆ ಇಟ್ಟು ಜನ ಓಟ್ ಕೊಟ್ಟಿದ್ದಾರೆ. ಈಗ ಅದು ಬೇರೆ ತಗೊಂಬತ್ತಾಯಿದ್ರು. ನಾನು ಕುರುಬ ಅಂದ್ಬಿಟ್ಟು ನಾನು ಕಂಡ್ರೆ ಹೊಟ್ಟೆ ಉರಿ ಜನಕ್ಕೆ ಅಲ್ಲವ, ನಾನು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಹೊಟ್ಟೆ ಉರಿ ಜನಕ್ಕೆ ಎಲ್ಲ ಅಂತ. ಯಾರಪ್ಪ? ಛೇ 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 ನೋ. ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ರೀ. ಬರೀ ಕುರುಬರು ಅಷ್ಟೇ ಹೋಲಿ. ಆ ಕುರುಬರಿಗಾದರೂ ಏನ್ರಿ ಮಾಡಿದ್ರಿ ನಿಮ್ಮ ಬಡ್ಜೆಟಲ್ಲಿ? ಈ ಸಾರಿ ಯಾರು ಬಡ್ಜೆಟಲ್ಲಿ ಕೊಡಪ್ಪ ಹೋಲಿ. ಕುರುಬರು ತನ್ನ ಮನ ಧನ ಅರ್ಪಣೆ ಮಾಡಿದ್ದಾರೆ. ಕುರಿ ಕೋಳಿ ಎಲ್ಲ ಕೊಟ್ಟರು ನಿಮ್ಗೆ ಸಲುವಾಗಿ. ಏನು ಕೊಟ್ಟರಿ? ಈ ರಾಜ್ಯದಲ್ಲಿ 10 ಲಕ್ಷ ಅಲೆಮಾರಿ ಕುರುಬರಿದ್ದಾರೆ. 10 ಲಕ್ಷ ಅಲೆಮಾರಿ ಕುರುಬರಿದ್ದಾರೆ. 1,25,00,000 ಕುರಿಗಳಿದ್ದಾವೆ. ಈ ವೃತ್ತಿ ಮಾಡುವಂಥ ಜನಕ್ಕೆ ವೃತ್ತಿಯಲ್ಲಿ ಅನ್ನ ಕಾಣೋರು ಅವರು. ಈಗ ಅವ್ರಿಗೇನಾಗಿದೆ, ಹೋಯ್ತಾನೆ ಹೊಡೆದಾಕ್ಬಿಡ್ತಾರೆ ಕುರಿಗ ಅಲೆಮಾರಿ ಕುರುಬರನ್ನ. ಆ ಹೆಣ್ಮಕ್ಳು ರೇಪ್ ಆಗ್ತಾಯಿದ್ದಾರೆ, ಮರ್ಡರ್ಗಳಾಗ್ತಾ ಇದ್ದಾವೆ, ಕುರಿಗಳನ್ನೇ ಹೊತ್ಕೊಂಡು ಹೋಗ್ತಾವ್ರೆ. ಅವ್ರಿಗೊಂದು ರಕ್ಷಣೆ ಕೊಡೋಕ್ಕಾಗದೇ ಇರತಕ್ಕಂಥ ಕುರುಬರು ಮಂತ್ರಿ. ಛೇ ಅಲ್ಲ ಸಿದ್ದರಾಮಯ್ಯನವರೇ, ದಯವಿಟ್ಟು ಯಾಕೆ ನೀವು ನಿಮ್ಗೆ ಒಂದು ಅಧಿಕಾರ ಜನ ಕೊಟ್ಟಿದ್ದಾರೆ, ಸರಿಯಾದ ರೀತಿ ಉಪಯೋಗ ಮಾಡಿ ಅದನ್ನು. ಕಾಂಗ್ರೆಸ್ ಅಂದ್ರೇನು? ಯಾವುದಾದ್ರು ಕಾಂಗ್ರೆಸ್ ಲೀಡ್ರ್ ಕೈಲಿ ಒಂದು ಮೊಯ್ಕ್ ಕೊಟ್ಟರೆ ಏನು ಮಾತಾಡ್ತಾರೆ? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಮಹಿಳೆಯರು, ಇದು ಭಾಷಣ. ಯಾರೂ ಇಲ್ಲ ನಿಮ್ಮ ಹತ್ರ ಈಗ, ಯಾರಿಗೂ ಪ್ರೋಗ್ರಾಮ್ ಇಲ್ಲ. ಪ್ರೊಫೆಷನ್ಸ್ಗಳ್ರಿ ಇವತ್ತು. ಅಯ್ಯೋ ರಾಮ್ನೆ, ಕುಂಬಾರ ಎಲ್ಲೋದ? ಅಹಿಂದ ಅಂತ ಇಲ್ಲಪ್ಪ. ಕುಂಬಾರ ಎಲ್ಲೋದ? ಮಡಿವಾಳ ಎಲ್ಲೋದ? ಕುರಿ ಕಾಯೋ ಕುರಿ ಬೆತ್ತಾಗ ಹೋದ? ಅಹಿಂದ ಅಂತೆ, ಸುಮ್ಮನೆ ಬೊಗಳೆ, ಓಟ್ಗೋಸ್ಕರ ಅಹಿಂದ ಅದೆಲ್ಲ. ಈಗಲಾದರೂ ಸ್ವಲ್ಪ ಸರಿ ಮಾಡಿಕೊಡಿ ಸಿದ್ದರಾಮಯ್ಯನವರೇ.